ದಿನನಿತ್ಯ ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಗೋಡೆ ಮತ್ತು ಮೇಲ್ಛಾವಣಿ ಕುಸಿದಿದೆ. ಸಂಬಂಧಪಟ್ಟಂತೆ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಹೌದು, ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಹೊಸಬೀದಿಯಲ್ಲಿ ರತ್ನಮ್ಮ ಕೃಷ್ಣೇಗೌಡ ಎಂಬುವವರು ಸುಮಾರು 60 ವರ್ಷಗಳಿಂದ ವಾಸ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಗೋಡೆ ಕುಸಿತದ ಭಯದಿಂದಾಗಿ ಮಗನ ಮನೆಯಲ್ಲಿ ಇದ್ದರು. 25 ದಿನಾಂಕ ಅಂದರೆ ನಿನ್ನೆ ಮಧ್ಯಾಹ್ನ ಸುರಿದ ಭಾರೀ ಮಳೆಗೆ ಗೋಡೆ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಿಗಳಿಗೂ ಸಹ ಯಾವುದೇ ಹಾನಿಯಾಗಿಲ್ಲ. ಈ ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. 24 ಗಂಟೆ ಆದರೂ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿಲ್ಲ ಅನ್ನೋದು ಸಂತ್ರಸ್ತೆ ರತ್ನಮ್ಮ ಅವರ ಆರೋಪವಾಗಿದೆ. ಜೊತೆಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಕೂಡಲೇ ದೊರಕಿಸಿಕೊಡುವಂತೆ ಬೇಡ್ತಾ ಇದ್ದಾರೆ. ಅರ್ಜಿ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಮನೆ ಬಿದ್ದೋಗೈತೆ ನಿನ್ನೆ. ನಮಗೆ ಗಂಡ ಇಲ್ಲ. ನಮ್ಗೆ ಅದೇನು ಸೌಲಭ್ಯ ಮಾಡಿಕೊಡ್ಬೇಕೋ ಮಾಡಿಕೊಡಿ. ಕಚೇರಿಗೆ ಮಾಹಿತಿ ಕೊಟ್ಟಿದ್ದೀರಾ? ಯಾರಾದರೂ ಬಂದ್ರಾ? ಯಾರು ಬಂದಿಲ್ಲ. ನಮಗೆ ಸೌಲಭ್ಯ ಮಾಡಿಕೊಡ್ಬೇಕು. ನಮಗೆ ಮನೆ ಬಿದ್ದೋಗೈತೆ. ನೆನ್ನೆ ಬಿದ್ದೋಗಿತ್ತಾ? ಎಷ್ಟೊತ್ತಲ್ಲ? ಸುಮಾರು ಟೈಮ್ ಬೆಳಿಗ್ಗೆ. ನನ್ನ ಹೆಸರು ರಾಜೇಶ್ ಅಂತ, ನನ್ನ ತಂದೆ ಹೆಸರು ಕೃಷ್ಣೇಗೌಡರು, ನಮ್ಮಮ್ಮ ರತ್ನಮ್ಮ. ಸುಮಾರು ಒಂದು 60-70 ವರ್ಷದಿಂದ ವಾಸ ಅವರೇ. ಮನೆ ನಿನ್ನೆ ಬೆಳಗ್ಗೆ ಬಿದ್ದೋಗೈತೆ. ಗೌರ್ಮೆಂಟ್ನಿಂದ ನಿಮ್ಗೆ ಏನೋ ಸೌಲಭ್ಯ ಬರೋಕ್ಕೂ ಬಂದರೆ ಒಳ್ಳೆಯದು. ನಾವು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು, ಕೂಲಿಗಾರ ಕೆಲಸ ಮಾಡೋದು. ಅದೇನು ಬೇಗ ಬರ್ತದೆ ಅದು ಬೇಗ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀವಿ. ಈ ಸಂಬಂಧ ಅಧಿಕಾರಿಗಳಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ? ನಿನ್ನೆ ನಾಡ ಕಚೇರಿಗೆ ಹೋಗಿ ತಿಳಿಸಿದ್ದು. ಅವರೇನೋ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಏನು ಇಲ್ಲಿ ಬಂದಿಲ್ಲ? ಸ್ಪಾಟ್ ಮಾದರಿಗೆ ಯಾವತ್ತೂ ಬಂದಿಲ್ಲ.